ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಾಕ್ಷ್ಯ ನಾಶ ಮಾಡಲು ಬಂದವರೇ ಈಗ ಐ ವಿಟ್ನೆಸ್. ಪ್ರಕರಣದಲ್ಲಿ ಮೊದಲು ಬಂಧಿತರಾದ ಆರೋಪಿಗಳೇ ಈಗ ಸಾಕ್ಷಿಗಳು. ಇಡೀ ಪ್ರಕರಣಕ್ಕೆ ಮಹತ್ವದ ತಿರುವು ಕೊಟ್ಟ ಸಾಕ್ಷಿಗಳ ಹೇಳಿಕೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಕೊಲೆಯಾಗಿತ್ತು. ಬಳಿಕ ಅಲ್ಲಿಂದ ಶವವನ್ನ ಎಸೆಯಲು ಮೂವರಿಗೆ ಸುಪಾರಿಯನ್ನ ಕೊಡ್ತಾರೆ. ಶವ ಎಸೆಯಲು 5 ಲಕ್ಷ ಹಣ ನೀಡಲಾಗಿತ್ತು ಎಂಬ ಆರೋಪ ಇದೆ. ಅಲ್ಲದೆ ತಾವೇ ಹೋಗಿ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಳ್ಬೇಕು. ಅದರಂತೆ ತಲಾ 5 ಲಕ್ಷ ಹಣವನ್ನ ಆರೋಪಿಗಳು ಪಡಿತಾರೆ. ವಿ ಪ್ರಕಾಶ್, ನಿಖಿಲ್ ನಾಯಕ್, ಕಾರ್ತಿಕ್ ಅಲಿಯಾಸ್ ಕಪ್ಪೆಗೆ ಹಣವನ್ನ ನೀಡುತ್ತಾರೆ. ರೇಣುಕಾಸ್ವಾಮಿ ಶವವನ್ನ ಸಾಗಿಸಿ ಕಾಲುವೆಗೆ ಎಸೆದಿದ್ರು. ಬಳಿಕ ಶರಣಾಗಿ ತಾವೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ರು. ಈಗ ಈ ಮೂವರು ಆರೋಪಿಗಳೇ ಸಾಕ್ಷ್ಯಗಳಾಗಿದ್ದಾರೆ. ಗಮನಿಸ್ತಾ ಇದ್ದೀವಿ, ದರ್ಶನ್ ಅವರೇ ಈ ಆರೋಪಿಗಳಿಗೆ ಲಕ್ಷ ಹಣವನ್ನ ಕೊಟ್ಟಿರ್ತಾರೆ, ಹೋಗಿ ಸರೆಂಡರ್ ಆಗಿ ಅಂತ ಹೇಳಿ. ಇದರ ಬಗ್ಗೆಯೂ ಕೂಡ ಪೊಲೀಸರಿಗೆ ಈ ಆರೋಪಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಕೇಸ್ ಇನ್ನೂ ಬಹಳಷ್ಟು ಸ್ಟ್ರಾಂಗ್ ಆಗಿ ಮುಂದುವರಿಯುವಂತ ಎಲ್ಲಾ ಸಾಧ್ಯತೆ ಇದೆ. ಗಮನಿಸ್ತಾ ಇದ್ದೀವಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರ ವಿರುದ್ಧವಾಗಿ ಯಾರೂ ಸಾಕ್ಷಿ ಹೇಳಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆ ಮೂವರು ಆರೋಪಿಗಳು ಅಥವಾ ದರ್ಶನ್ ಅವರು ಹೇಳಿದ ಹಾಗೆ ಪೊಲೀಸ್ ಠಾಣೆಗೆ ನಾವೇ ಕೊಲೆ ಮಾಡಿದೀವಿ ಅಂತ ಏನ್ ಬಂದು ಶರಣಾಗಿರ್ತಾರಲ್ಲ, ಆ ಮೂವರು ಆರೋಪಿಗಳೇ ಇಲ್ಲಿ ಐ ವಿಟ್ನೆಸ್ ಆಗಿದ್ದಾರೆ. ಸಹಜವಾಗಿ ಇದು ದರ್ಶನ್ ಮತ್ತು ಆ 17 ಜನ ಆರೋಪಿಗಳಿದಾರಲ್ಲ ಅವರಿಗೆ ಆತಂಕವನ್ನ ಮೂಡಿಸಿರುವುದು. ಏನು, ಈ ಮೂವರ CRPC 164 ಅಡಿಯಲ್ಲಿ ಹೇಳಿಕೆಗಳು ಕೂಡ ದಾಖಲಾಗಿದ್ದಾವೆ. ಇದನ್ನ ಇಲ್ಲಿ ಮುಚ್ಚ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ನ್ಯಾಯಾಧೀಶರ ಮುಂದೆ ಸಹ ಹೇಳಿಕೆಗಳನ್ನ ಇವರು ದಾಖಲು ಮಾಡಿದ್ದಾರೆ. ಶವ ಎಸೆಯಲು ತೆರಳಿದ ವಾಹನ, ಅದರ CCTV ದೃಶ್ಯಾವಳಿಗಳು ಕೂಡ ಲಭ್ಯ ಆಗಿದ್ದಾವೆ. ಶವ ಎಸೆದ ಬಳಿಕ ಆಟೋದಲ್ಲಿ ಪ್ರಯಾಣ ಮಾಡಿದ್ದು ಈ ಆಟೋ ಚಾಲಕನನ್ನ ಪತ್ತೆ ಮಾಡಿ ವಿಚಾರಣೆ ಮಾಡಲಾಗಿದೆ. ನೋಡಿ, ಕೊಲೆ ಆದ ನಂತರ ಅಥವಾ ಶವ ಎಸೆದ ನಂತರ ಈ ಆರೋಪಿಗಳಿಬ್ರು ಆಟೋ ಮುಖೇನ ಹೋಗ್ತಾರೆ. ಆ ಆಟೋ ಯಾರ್ದು, ಆ ಆಟೋ ಚಾಲಕ ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಆತನ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಈ ಆರೋಪಿಗಳು ಫೋಟೋ ತೋರಿಸಿ ಈ ಆರೋಪಿಗಳು ಈ ವ್ಯಕ್ತಿಗಳು ನಿಮ್ಮ ಆಟೋದಲ್ಲಿ ಬಂದಿದ್ರ ಅವತ್ತು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಹೌದು ಅಂತ ಆಟೋ ಚಾಲಕ ಹೇಳಿದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಆತನಿಂದ ಆರೋಪಿಗಳ ಗುರುತು ಪತ್ತೆ ಪರೇಡ್ ಸಹ ಮಾಡಿಸಲಾಗಿದೆ. ನಾನು ಈಗಾಗಲೇ ಹೇಳಿದಾಗೆ ಫೋಟೋ ತೋರಿಸಿ ಇವರೇನಾ ಅಂತ ಕೇಳಿದ್ದಾರೆ. ಜೊತೆಗೆ ಎಲ್ಲಿ ಕರ್ಕೊಂಡು ಹೋದ್ರು ನಿಮ್ಮನ್ನ ಅಂತ ಹೇಳಿ ಪರೇಡ್ ಕೂಡ ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ ನಿಂದ ಪಡೆದಿದ್ದಾರೆ ಎನ್ನಲಾಗ್ತಾ ಇರುವಂತಹ ಹಣವನ್ನ ಜಪ್ತಿ ಮಾಡಲಾಗಿದೆ ಈಗಾಗಲೇ ಪೊಲೀಸರಿಂದ. ದರ್ಶನ್ ಮತ್ತು ಗ್ಯಾಂಗ್ ಏನು ಈ ಆರೋಪಿಗಳಿಗೆ ಹಣವನ್ನ ಕೊಡಲಾಗಿತ್ತಲ್ಲ, ಆ ಹಣವನ್ನ ಈಗ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಶವ ಎಸೆದ ಬಳಿಕ ಕಾರ್ತಿಕ್, ನಿಖಿಲ್ ನಾಯಕ್ ಆಟೋದಲ್ಲಿ ಹೋಗಿದ್ರು, ನಾಯಂಡಹಳ್ಳಿಯವರೆಗೂ ಆಟೋದಲ್ಲಿ ಹೋಗಿದ್ರು ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದೆಲ್ಲದರ ನಡುವೆ ಈಗ ಐ ವಿಟ್ನೆಸ್ ಆಗಿ ಆ ಮೊದಲು ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿ ಏನು ಬಂದಿದ್ರಲ್ಲ ಮೂವರು ಆರೋಪಿಗಳು, ಅವರೇ ಇಲ್ಲಿ ನಾವೇ ಸಾಕ್ಷಿ ಹೇಳ್ತೀವಿ ಅಂತ ಹೇಳಿ ಹೇಳೋಕ್ ಮುಂದಾಗಿದ್ದಾರೆ. ಇದೆಲ್ಲದರ ನಡುವೆ ಈಗ ದರ್ಶನ್ ಮತ್ತು ಗ್ಯಾಂಗ್ಗೆ ಸಿಕ್ಕಾಪಟ್ಟೆ ಆತಂಕ ಶುರುವಾಗ್ಬಿಟ್ಟಿದೆ. ನೋಡೋಣ ಈ ಕೇಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ.